ಬೆಂಗಳೂರಿಗೆ ಮೋದಿಯವರ ಆಗಮನ. ಪ್ರಧಾನಿ ಮೋದಿಯವರು ಕನ್ನಡದಲ್ಲಿ ಮಾತನಾಡಿದರು. ನಮ್ಮ ಕನ್ನಡ ಅಂದ್ರೆ ಹಂಗ್ರಿ, ಕನ್ನಡ ಯಾರಾದರೂ ಬೇಗ ಕಲ್ಕೊಂಡ್ಬಿಡ್ತಾರ. ಹಗಲಿನಲ್ಲಿಯೇ ಮನೆ ನುಗ್ಗಿದ ಕಳ್ಳರು ಎಲ್ಲವನ್ನೂ ದೋಚಿಕೊಂಡು ಹೋದರು. ಎಂಥ ಕಾಲ ಬಂತಪ್ಪ. ಮೊದ್ಲೇಕ ನಾವು ಸಣ್ಣರಿದ್ದಾಗ ಕದಾನ ಹಾಕಿದ್ದಿಲ್ಲ, ಒಮ್ಮೆಲೆ ರಾತ್ರಿ ಹಾಕಿದ್ರು. ಈಗ ಎಲ್ಲಿ ಹೋದ್ರೂ ಕೀಲಿ ಹಾಕಿ ಜಡ್ಕೊಂಡ ಹೋಗ್ಬೇಕು, ಇಲ್ಲ ಅಂದ್ರೆ ಕಳ್ರ ಕಾಕ್ರ ಭಯ ಒಂದು. ಏರಿದ್ದಿಬ್ಬ ಹತ್ಸಕತ್ಲಿಕ್ಕಿ. ಏನ್ ಹೇಳ, ಏನ್ ಹರ್ಕತ್ ಬಿತ್ತು? ಮುಂಜಾನೆ ಹೊತ್ತ ಅದೊಂದು ಪೇಪರ್ ಹಿಡ್ಕೊಂಡ್ ಕುಂದಿರ್ತಿ, ಅದನ್ನ ಬಿಟ್ರ ಆ ರೇಡಿಯೋ ಹಿಡ್ಕೊಂಡ್ ಕುಂದಿರ್ತಿ, ಅದನ್ನ ಬಿಟ್ರ ಆ ಫೋನ್ ಹಿಚ್ಕೊಂತ ಕುಂದಿರ್ತಿ. ನಾ ಏನ್ ಮಾಡಿದ್ರ ಸಮಾಧಾನ ಇರ್ತತಿ, ಅದನ್ನಾದ್ರೂ ಹೇಳ್ಪಾರಿ ನೀನು. ಇವನ್ನೆಲ್ಲ ಊರು ಸಬರಿ ಬಿಡ್ಬೇಕು, ಇಂಥವೆಲ್ಲ ಓದುದು ಪಾದುದು ಮಧ್ಯಾಹ್ನ ಮಾಡ್ಬೇಕು. ಮುಂಜಾನೆ ಒಂದಿಟ್ಟು ಹೊಲಕ್ಕೆ ಹೋಗಿ ಅಡ್ಡ ಹಾದ್ ಬರ್ಬೇಕು. ಒಟ್ನ್ಯಾಗ ನಾ ಏನ್ ಮಾಡಿದ್ರು ನಿನಗಂಕರು ಸಮಾಧಾನ ಇಲ್ಲ. ಆ ಮುಂಜಾನೆ ಹೊತ್ತ ಪೇಪರ್ ಹಿಡ್ಕೊಂಡ್ ಕುಂದಿರ್ತಿಯಲ್ಲ, ಅದ್ರಾಗ ಅಂತದೇನ್ ಇರ್ತತಿ? ನಿನಗೇನ್ ಗೊತ್ತೈತಿ? ಸಾಲಿಗೆ ಹಿಂದ್ ಹದಿಲ್ಲ ಮುಂದ್ ಹದಿಲ್ಲ. ಪೇಪರ್ ಓದೋದ್ರಿಂದ ನಾಲೆಜ್ ಹೆಚ್ಚಾಗುತ್ತಲ್ಲಿ. ದೇಶ ಸುದ್ದಿ ವಿದೇಶ ಸುದ್ದಿ ಗೊತ್ತಾಕತಿ. ಆ ದೇಶದ ಸುದ್ದಿ ವಿದೇಶದ ಸುದ್ದಿ ತಗೊಂಡು ನೀನ್ ರಾಜ್ಯ ಆಳಕೊಂಟಿ, ಆ ದೇಶ ಸುಧಾರ್ಸಕೊಂಟಿ. ಬಿಡು ಅವನ್ನೆಲ್ಲ ಕೇಳ್ಕೊಂತ ನಮ್ಮಂತರಿಗೆ ನಾವು ಖಾಲಿ ಕುಂತಿರ್ತಾರಲ್ಲ ಅವ್ರು ಓದ್ಬೇಕು ಅವನ್ನ ಪೇಪರು ಗೀಪರು. ನಿನಗೆ ಅದಕ್ಕೆ ಬೇಕು? ನಮ್ಮಂತ ಹಳ್ಳಿಯಾಗಿದ್ದವರಿಗೆ ಹೊಲ ಮನಿ ಇಂಥದೆಲ್ಲ ಮಾಡ್ಬೇಕು, ಅದೊಂದು ಪೇಪರ್ ಹುಡ್ಕೊಂಡ್ ಕುಂತ್ರ ಅದೇನು ಊಟ ಹಾಕತ್ತೇನ? ತಗೊಳಪ್ಪ, ಪೇಪರ್ ಓದಿದ್ರೆ ಏನು ಬರ್ತತಿ ಅಂತ ಕೇಳ್ತತಿ. ಇಂಥ ಪೇದ್ಯದಳನ್ನ ಹೆಂಡ್ತಿ ನಾಲೇಜ್ ಬರ್ತದಂತ ಹೇಳಿದ್ರು ಕೇಳವಲ್ದು. ಇವ್ರು ಪೇಪರ್ ಎದಕ್ಕೆ ಉಪಯೋಗಿಸ್ತಾರ ಅಂದ್ರೆ ಬರೀ ಬಜ್ಜಿ ಚುಮ್ಮರಿ ಹಾಕೊಂಡು ತಿನ್ನಕಟ್ಟ ಉಪಯೋಗಿಸ್ತಾರ. ಆದ್ರೆ ಏನು ಇರ್ತತಿ ಅನ್ನೋದು ತಿಳ್ಕೊಳಕ ಹೋಗಂಗಿನೇ ಇಲ್ಲ. ಹಳ್ಳಿ ಅಲ್ಲಿ ದಿಲ್ಲೆ ಅಲ್ಲಿ ಪೇಪರ್ ಓದಾಕ ಯಾವ್ದೇನು ಹಂಗ ಮಾತಾಡ್ದತ್ ನನ್ನ ಹೆಂಡ್ತಿ. ಅಲ್ಲ, ನೀನ್ ಪೇಪರ್ ಓದ್ಕೊಂತ ಕುಂತು ಬಿಟ್ಟಿ, ಅಗಸಿ ಕಟ್ಟಾಗಿನ ಒಣ ಮೆಣಸಿನ್ಕಾಯಿ ಬಂದವ ಅಂತ ನೋಡು, ಗನ ಚಲೋ ಅದಾವ ಅಂತ ಬ್ಯಾಡಗಿ ಮೆಣಸಿನ್ಕಾಯಿ. ಹೋಯ್ ತಗೊಂಡ್ರ ಬರ್ಬಾ. ನಾನು ಮಾಡಕ್ಕೆ ಕೆಲಸ ಇಲ್ಲ ಅಂತ ಮಾಡೀನ, ನೀನು ಹೋಗಿ ತೊಗೊಂಬರೋಗು. ಅಲ್ಲಿ ಅವ್ನು ಎದಕ್ಕೆ ಹಂಗೆ ಮೆಣಸಿನ್ಕಾಯಿ ತೊಗೊಂತಿ? ನಾವಿರಾರು ಇಬ್ರು, ನಮ್ಗೆ ಏಟ್ ಕಾರ್ ಬೇಕು ಹೇಳು. ನಾ ಪ್ಯಾಟಿಗೆ ಹೋದಾಗ 1 ಕಿಲೋ ತೊಗೊಂಬರ್ತೀನಿ, ಮತ್ತು ಅವನ್ನ ತೊಗೊಂಬರೋದು ಹಬ್ಬ ಅಂದ್ರೆ ಒಂದು 10-20 ರೂಪಾಯಿ ಕಡಿಮೆ ಆಕೈತಿ ಅಷ್ಟೇ ಹೇಳತ್ತ. ಲ್ಯಾಂಡ್ಲಾರ್ಡ್ ಮೊಮ್ಮಗ ಅದಿಯಲ್ಲ, ನಿನಗ ರೊಕ್ಕದ ಬೆಲೆನೂ ಗೊತ್ತಿಲ್ಲ. 10-20 ರೂಪಾಯಿ ಮ್ಯಾಗಿದ್ದ ಬೀಳ್ತತನ ನಮ್ಮಂತ ರೈತರಿಗೆ. ನನ್ನ ಹೆಂಡತಿ ಜೊತೆ ಮಾತಾಡೋದಂದ್ರೆ ನನ್ನ ಮೂಡ್ ನಾನು ಹಾಳು ಮಾಡ್ಕೊಂಡಂಗೆ. ಸುಮ್ಮನೆ ಕುಂತ್ಕೊಂಡು ಪೇಪರ್ ಓದ್ತೀನಿ. ಅದೇ ನಾನು ಅಲ್ಲಿ ಹಿತ್ತಲ್ದಾಗ ಒಗ್ಯಾನ ಬಾಂಡೆ ಮಾಡ್ತಿರ್ತೀನಿ, ಆಕೆ ಹಾಲ್ನಾಕಿ ಬಂದ್ಲು ಅಂದ್ರೆ ಒಂದಿಷ್ಟು ಹಾಲು ತಗೋ. ನಾ ಹಾಲು ಪಾಲು ಯಾವುದು ತೊಗೊಳಂಗಿಲ್ಲ ನೋಡು, ಎದ್ದು ಬಂದು ನೀನ ತಗೋಬೇಕು. ಬಿಡು, ನನಗೇನಾಗಬೇಕು? ದಿನಕ್ಕೆ ಒಂದು 10-20 ಸಲ ಚಾ ಕಾಸನ್ನೋರು ನೀವ. ನಾನು ಮುಂಜಾನೆ ಕುಡಿದ್ನಿ ಅಂದ್ರೆ ಅಮ್ಮ ಅಲ್ಲಿ ಸಂಜೆ ಮುಂದೆ ಕುಡಿತೀನಿ. ನನಗೇನಾಗೋದೈತೆ ಬಿಡು. ಕರೆ ಚಾ ಸೋಸ್ಕೊಡ್ತೀನಿ, ಕುಡಿ. ಮನ್ಯಾಗ ನೆಮ್ಮದಿಯಿಂದ ಕುಂತ್ಕೊಂಡು ಪೇಪರ್ ಓದ್ಸಕ್ಕೆ ಬಿಡಂಗಿಲ್ಲ ನನ್ನ ಹೆಂಡತಿ. ಮುಂಜಾನೆ ಹೊತ್ತು ಪೇಪರ್ ಬರೋಣ ಬಗಲಾಗಿ ಇಟ್ಕೊಂಡು ಹೊಲದ ಕಡೆ ಹೋಗೋದು ಭಾಳ ಬೇಯಿಸಿ. ಅಲ್ಲಿ ಆದ್ರೆ ಯಾರು ಕೇಳೋರು ಇರೋಂಗಿಲ್ಲ, ಹೇಳೋರು ಇರೋಂಗಿಲ್ಲ. ಆರಾಮಾಗಿ ಕುಂತ್ಕೊಂಡು ಓದ್ಬೋದು. ನಾಳೆಯಿಂದ ಅಷ್ಟ ಮಾಡಿಬಿಡ್ತೀನಿ. ಅದೇ ಆಗ ಅಲ್ಲೇ ಬಾಕಲ್ದಾಗ ಇಟ್ಟಿರ್ತೀನಿ ಬೋಗನಿನ. ಹಾಲು ತಗೋ ಮತ್ತೆ ನೆನ್ಪು ಹಾರಬೇಡ ನೀನು. ಸರಿ ಆತ. ಹೇಳಿ ಅರ್ಧ ತಾಸು ಆತು, ಹಾಲು ನೆಕ್ ಬರ್ತಾಳೆ ಹಾಲು ತಗೋ ಅಂತೇಳಿ. ಇಲ್ಲಿ ಬಂದು ನಾನು ನಿಂತೆ, ಇನ್ನೂ ಆದರೂ ಹಾಲು ನೆಕ್ ಬರೋಕ್ಕೆ ತಯಾರಿಲ್ಲ. ನಾ ಇವತ್ತು ಹಾಲು ತಗೋಲಿಕ್ಕಂದ್ರೆ ಮುಗೀತು, ಬರೀ ಕರೆ ಚಾನ ಕುಡಿಸ್ತಾಳೆ ನಾನು ಹೆಂಡ್ತಿ. ಎಲ್ಲೇ ಒದರ್ದಂಗಾತಲ್ಲ ಹಾಲು ಅಂತೇಳಿ ಬಂದು ನಿಂತ್ಯಾ. ಏನು ಕಾಯ್ಬೇಕಪ್ಪ ಅಂತಿನ್ನ. ಸುಮ್ಮನೆ ಅವು ಎಮ್ಮಿ ತೆಗಿಬೇಡಲಿ ಪಾರಿ ಅಂತಂದೆ. ನಾನು ಮಾಡೋದು ನಿಗಂಗಿಲ್ಲ ಅಂತೇಳಿ ಬಿಟ್ಬಿಟ್ಲು. ಈಗ ನೋಡ್ಕೊಂಡು ಹಾಲು ತೊಗೊಳೋದಾಗೈತಿ ನಮ್ಮ ಪರಿಸ್ಥಿತಿ. ಹಾಲು ಹಾಲು ನಮ್ಮ ಪಾರಿ ಆ ಶಂಕರನ ಹತ್ರ ಹಾಲು ತೊಗೊಳೋದು ಬಿಟ್ಲೇನು? ಈಗ ಯಾವಾಗ ಹೋಗ್ಬೇಕು, ಹೆಣ್ಮಾಳು ಬರಾಕತ್ತಾಳ. ಹಾಲು ಮಾರುವಕ್ಕೆ ಎಷ್ಟು ಚಂದ ಅದಾಳ, ನನಗೆ ಗೊತ್ತೇ ಇದ್ದಿದ್ದಿಲ್ಲ. ಇಲ್ಲ ಅಂದ್ರೆ ದಿನ ನಾನು ಹಾಲು ತೊಗೊತಿದ್ದೆ. ಇಲ್ಲನ್ರಿ ಅದಾಳ್ರಿ ಕೆಲಸ ಮಾಡಕತ್ತಾಳ, ಅದಕ್ಕೆ ನಾ ತೊಗೊಳಕೊಂಡೆ ಹಾಲು. ಎಷ್ಟು ಲೀಟ್ರ್ ಹಾಕಲ್ರಿ ಹಾಲು? ನಿಮಗೆ ಮನ್ಸಿಗೆ ಬಂದಷ್ಟು ಹಾಲು ಹಾಕ್ರಿ.
ನಿಮ್ಗೆ 1 ಲೀಟ್ರ್ ಹಾಲು ಬೇಕಾ 2 ಲೀಟ್ರ್ ಹಾಲು ಬೇಕಾ ಅಂತೇಳಿ ಅಂದ್ರೆ ನಾ ಕೊಡ್ತೀನಿ ರೀ. ನಿಮ್ಮ ಮಾತು ಹಾಲಿನಷ್ಟ ತಿಳಿಯಾಗಿ ಬರ್ತಾ ಇದ್ದಾವೆ. ನಿಮ್ಮ ಕಂಠ ಬಹಳ ಮಧುರವಾಗೈತಿ ನೋಡ್ರಿ. ಹಂಗ ನೀವು ನಿಮ್ಮ ಮೈ ಬಣ್ಣ ಅದ ಹಾಲಿನಷ್ಟ ಬೆಳ್ಳಗೈತ್ರಿ. ನೀವು ನನ್ನ ಅಷ್ಟು ಹೊಗಳ್ಬೇಡ್ರಿ, ನನಗೆ ಭಾಳ ನಾಚಿಕೆ ಬರಕತ್ತೈತ್ರಿ. ನೀವು ನಾಚಿಕೊಂಡ್ರ ಇನ್ನೂ ಮುದ್ದಾಗಿ ಕಾಣ್ತೀರಿ. ಹೌದ್ರಿ, ಆದ್ರೂ ನೀವು ನನಗೆ ಭಾಳ ಹೊಗಳಾಕತ್ತೀರಿ. ಆದ್ರೆ ನೀವು ಒಮ್ಮೆ ಹಾಲು ತಗೊಳಕ್ ಬಂದೇ ಇಲ್ಲಲ್ರಿ. ನಾನು ನಿಮ್ಮನ್ನು ನೋಡೇ ಇಲ್ಲಲ್ರಿ. ನೋಡಿದ್ರೆ ನಾನು ದಿನ ಬಂದು ಹಾಲು ತಗೊಂತಿದ್ನಲ್ರಿ. ಅಂದಂಗ ನಿಮ್ದು ಯಾವ ಊರು ಹೇಳೇ ಇಲ್ಲಲ್ರಿ ನೀವು. ನೀವು ಕೇಳಿಲ್ರಿ, ನಾ ಹೇಳಿಲ್ರಿ. ಇಲ್ಲೇ ಮಗ್ಲು ಹಳ್ಳಿ ಹಾಕ್ರಿ, ಸಂಕದ ಕೊಪ್ಪದಾಕ್ರಿ ನಾನು. ಆ ಸಂಕದ ಕೊಪ್ಪದ ನಿಂಗಪ್ಪಜ್ಜನ ಮಗಳ್ರಿ ನಾನು. ನಿಂಗನ ಮಗಳ ಆಕಿ? ಆ ನಿಂಗ ನೋಡಿದ್ರ ಆ ಒಣಗೋದ್ ಮೀನಾಗೇನ ಈಕಿ ಎಷ್ಟು ಚಂದ ಅದಳ. ಓ ನಿಂಗಪ್ಪರ ಮಗಳ ಅನ್ರಿ. ಹಾಂ, ನಾವು ನೋಡಿದ್ದಿಲ್ರಿ. ನಿಮ್ಮಪ್ಪ ನಮ್ಮ ಬಾಪರ್ತೀರಿ. ಹೌದನ್ರಿ? ನೀವು ನಮ್ಮೂರಿಗೆ ಬಂದಿರ್ತೀರೇನ್ರಿ? ಮೊದ್ಲೇಕ್ ಬರ್ತಿದ್ದೀನ್ರಿ, ಈಗ ಬರಂಗಿಲ್ಲ. ಇನ್ನು ನಿಮ್ಮನ್ನು ನೋಡಿದ್ನಲ್ರಿ, ಇನ್ನು ಆಗಾಗ ನಿಮ್ಮ ಊರಿಗೆ ಬಂದು ಹೋಗ್ತಾ ಇರ್ತೀನಿ ರೀ. ನೀವು ಭಾಳ ಚಂದ ಮಾತಾಡ್ತೀರಿ. ಪಾರೋ ಅಕ್ಕರಗನ ಶಿಟಕ್ ಮಾಡಿ ಮಾತಾಡ್ತಾರ. ಇನ್ ಮ್ಯಾಗಿದ್ದ ನೀವು ಹಾಲು ತಗೊಳಕ್ ಬರ್ರಿ. ನೀವು ಹೇಳೋದು ಹೆಚ್ಚ, ನಾ ಬಂದು ನಿಂತ ಹಾಲು ತಗೊಳೋದು ಹೆಚ್ಚ್ರಿ. ನಿಮ್ಗೋಸ್ಕರ ಇಷ್ಟು ಮಾಡ್ಲಿಕ್ಕಂದ್ರೆ ಹೆಂಗ್ರಿ? ನಿಮ್ಮನ್ನ ನೋಡಕ್ಕಾದ್ರೂ ಹಾಲು ತಗೊಳಕ್ ಬರ್ತೀನಿ ರೀ. ನೀವು ಭಾಳ ಚಂದ ಮಾತಾಡ್ತೀರಿ ಬಿಡ್ರಿ. ಹಾಕೇನ ಬಲಿಗೆ ಬೀಳುವಂಗೆ ಕಾಣಕತ್ತತಿ. ಇನ್ನೊಂದಿಷ್ಟು ಕಾಳು ಹೋಗೋದು ನೋಡೋಣ ತಡಿ. ಅಂದಂಗ ನಿಮ್ಮ ಹೆಸರು ಏನಂತ ಹೇಳೇ ಇಲ್ಲ. ನೀವು ಕೇಳಿಲ್ಲ, ನಾ ಹೇಳಿಲ್ಲ. ಹೇಳ್ರಲ್ಲ ನಿಮ್ಮ ಹೆಸರು. ನನ್ನ ಹೆಸರು ಸಂಗವ್ರಿ. ಆದ್ರೆ ಎಲ್ಲಾರು ನನ್ನ ಪ್ರೀತಿಯಿಂದ ಸಂಗಿ 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 ಅಂತ ಕರೀತಾರೆ. ನಿಮ್ಮ ಹೆಸರು ಭಾಳ ಚಂದ ಐತ್ರಿ. ಅದು ಸಂಗವ್ವ ಅನ್ನೋದಕ್ಕಿಂತ ಸಂಗಿ ಅನ್ನೋದು ಭಾಳ ಚಂದ ಅನಿಸ್ತೈತ್ರಿ. ಈ ಸಂಗಿ ನಮ್ಮ ನಿಂಗಿ ನೆನಪು ತರಕತ್ಲ. ಸಂಗಿ 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 ನಿದ್ದಿ ಕದ್ದಿ ಎಲ್ಲಿ ಸಂಗಿ ಅಂದಂಗ ನಿಮ್ಮನ್ನ ಯಾವ ಊರಿಗೆ ಕೊಟ್ಟಾರ್ರಿ? ನನಗಿನ್ನೂ ಲಗ್ನನ ಆಗಿಲ್ರಿ. ನಮ್ಮಪ್ಪ ಅಂತನ್ರಿ, ನಿನಗೇನ ಅಂತ ಮಹಾ ವಯಸ್ಸಾಗಿಲ್ಲಳವ, ಚಲೋ ವರ ಹುಡುಕಿ ಕೊಡ್ತೀನಂತೇಳಿ ಬಿಟ್ಟಾರ್ರಿ. ಅಂದಂಗ ನಿಮ್ಮ ವಯಸ್ಸು ಎಷ್ಟ್ರಿ? ನನ್ನ ನಿಜವಾದ ವಯಸ್ಸು ಯಾರ ಮುಂದೆ ಹೇಳಿಲ್ರಿ, ನಿಮ್ಮ ಮುಂದಂತ ಮಾತ್ರ ಹೇಳಾಕತ್ತೀನ್ರಿ. ಈಗ ಬರೀ 42 ಅದಾವ್ರಿ. ಹೌದನ್ರಿ? ನನಗೂ ಈಗ ಬರೀ 52 ಅದಾವ ನೋಡ್ರಿ ವಯಸ್ಸು. ನಿಮ್ಗೆ ಅಷ್ಟು ವಯಸ್ಸಾಗ್ಯಾವ ಅಂತ ಅನ್ಸಂಗೇ ಇಲ್ರಿ. ರೀ, ಹಾಲು ತಗೊಂಡ್ರೇನ? ಹಾಲು ಕೊಡೋರು ಇನ್ನೇಗ ಬಂದಾರ, ತಗೊಳಕತ್ತೀನಿ ತಡಿಯ. ನೀ ಎಂಟೊತ್ತು ಮಾಡ್ತಿ? ಆ ಹಾಲು ತಗೊಂಡು ಒಲಿ ಮ್ಯಾಗ ಇಡ ಕಾಸಕ್ಕ. ಬರ್ತೀನಿ, ಬಂದು ಚಾ ಮಾಡ್ಕೊಡ್ತೀನಿ. ಅಯ್ಯಯ್ಯ ಸಂಗವ, ಹಾಲು ಕೊಡಕ್ ಬರ್ಬೇಕಿಲ್ಲ ನಮ್ಮ ಮನೆ ಹತ್ರ. ಎಷ್ಟೊತ್ತಾತ ನಿನ್ ದಾರಿ ಕಾಯಕತ್ತ? ಅಯ್ಯ ಅಕ್ಕರ, ಇವತ್ತೊಂದು ಇಟ್ಟು ಲೇಟ್ ಆತ್ರಿ. ಬರ್ತೀನಂತ ಆಡ್ರಿ, ನಿಮ್ಮ ಮನೆ ಹತ್ರ ಬಂದು ಕೊಟ್ಟೋಕ್ಕಿನ್ರಿ. ಇದೇ ನೀವು ಆಗಿಲ್ಲಿಂದ ನೋಡಕತ್ತೀನಿ. ಸಾವುಕಾರನ ಈಕೆ ಹಾಲು ಮಾರು ಸಂಗಿನ ಆಗಿಲ್ಲಿಂದ ಇಬ್ರು ಹೊಲ ಕಿಸ್ಕೊಂತ ಮಾತಾಡಕತ್ತಾರ. ಇದೆಲ್ಲಿ ಐತಿನ್ ಪಾರವಕ್ಕ? ಆದ್ರೆ ಏನನ್ರಿ, ಇದು ಪಾರವಕ್ಕಗನ ಸ್ವಾದಿಗಡೆ ಐತ್ರಿ. ಪಾರವಕ್ಕ, ಏನ್ ಮಾಡಕತ್ತೀವ? ನಿಲವನ ಹಿತ್ಲಾಗದಿನ ಬಟ್ಟಿ ತೊಳೆಯಕತ್ತೀನಿ, ಬಾ ಒಂದಿಟ್ಟು ಹೊರಗೆ ಬಾರ. ಯವ್ವ, ಅಯ್ಯ ನೀನ ಒಳ ಬಾರ. ಅಯ್ಯ ಹೊರಗೆ ಬಾರ, ನಿನ್ಗೇನೋ ಒಂದು ತೋರಿಸ್ಬೇಕು. ಅಯ್ಯ ಬಾರಲ್ಲಿ, ಅಲ್ಲೇ ನಿಂತ್ಕೊಂಡು ಮಾತಾಡಕತ್ತೀಯಲ್ಲ. ನೀ ತಗೋಬೇಕಿಲ್ಲ ಹಾಲು? ಸಾವುಕಾರನ ಕಳಿಸಿ ಅಲ್ಲಿ ಹಾಲು ತಗೊಳಕ. ನಾನು ಅರ್ಬಿ ತೊಳೆದು ಹಾಕಕತ್ತಿದ್ನ್ಯಾ, ಅದಕ್ಕೆ ಇವ್ರಿಗೆ ತಗೊಂತೀನಿ. ಈ ಹಾಲು ತಗೊಳಕ್ ಬಂದ ನೀವು ಎಷ್ಟೊತ್ತಾತ? ಈ ಸಂಘ ಹೋದ್ರೆ 1 ತಾಸ ಆತ, ಇನ್ನ ಹಾಲು ತಗೊಂಡೇ ಇಲ್ಲ ನೀನು? ತಗೊಳಕತ್ತಿದ್ನ್ಯಾ, ಹಂಗ ಒಂದಿಟ್ಟು ಮಾತಾಡ್ಕೊಂತ ನಿಂತಿವಾಳ. ನಾ ಪರವಕ್ಕ, ನಾನು ಇಟ್ಟೊತ್ತ ನೋಡಿದ್ನಿ. ಹೊಟ್ಟೆಂದು ಬಾಯಂದು ಮಾತಾಡ್ಕೊಳಕತ್ತಿದ್ರು. ಹಾಲು ಹಾಕಿಸ್ಕೊಂಡು ಲವನ ಒಳ ಬರ್ರಿ. ಪರವಕ್ಕರ 1 ಲೀಟ್ರ್ ಹಾಕಿ ನೋಡ್ರಿ ಹಾಲು. ಸಂಗು, ಮತ್ತೆ ಯಾವ ಸಿಗನು ನಾನು ನೀನು? ನಾನು ನಾಳೆ ಇರೋ ಹೊತ್ತಿಗೆ ಹಾಲು ಹಾಕಕ್ಕೆ ಬರ್ತೀನಿ ರೀ. ನೀವ ತಗೊಳಕ್ ಬರ್ರಿ ಹಾಲು. ಹಾಲು ತಗೊಳೋದು ಮುಗಿತ ನಿಮ್ದು? ಏ ಪಾರವಕ್ಕ, ನಾಳೆಯಿಂದ ಹಾಲು ನೀನ ತಗೋ. ನಮ್ಮ ಸಾಕರ್ ತಗೊಂಡ್ರೆ ಏನಾಯ್ತು ಬಿಡಲಿ.
ನನಗೂ ಒಂದೊಂದ್ಸತಿ ಮನೆ ದಗದಿರ್ತಾವ ಏನ್ ಆಗಂಗಿಲ್ಲ ಒಂದ್ಸತಿ ತಗೊಂಡ್ರ ಯವ್ವ ನಮ್ಮ ಪಾರವಕ್ಕಂದು ತಲೆ ಸುದ್ದಿಲ್ಲ ಆಕಿಗೆ ಕುಂದ್ರಿಸಿ ಹೇಳ್ಬೇಕು ಹಿಂಗ ಅಂದಾಗ ಅದಕ್ಕೆ ಗೊತ್ತಾಗತ್ತೆ ಇಲ್ಲ ಅಂದ್ರೆ ಗೊತ್ತಾಗಂಗಿಲ್ಲ ನಮ್ಮ ಪಾರವಕ್ಕಗ ನಾಳಿನ ವಿಡಿಯೋ ತಪ್ಪದೆ ನೋಡ್ರಿ ಇದ್ರದ್ದು ಮುಂದಿನ ಭಾಗ ಹಾಕಿವ್ರಿ ಹಂಗ ಈ ವಿಡಿಯೋ ಇಷ್ಟ ಆತಂದ್ರ ಲೈಕ್ಸ್ ಕೊಟ್ಟೋಗ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಬಾಜುದಾಗ ಗಂಟೆ ಬಟನ್ ಇರ್ತೈತ್ರಿ ಅದನ್ನ ಒತ್ತೋದು ಮಾತ್ರ ಮರಿಬೇಡ್ರಿ ಈ ವಿಡಿಯೋ ಕೇವಲ ಮನರಂಜನೆಗಾಗಿ ಮಾತ್ರ ಇರುತ್ತದೆ